ಓಂ ಶ್ರೀ ಸಾಯಿರಾಮ್. ನಾನು ನಿಮ್ಮ ಪ್ರೀತಿಯ ಚಲನಚಿತ್ರದರ್ಶಕ ಓಂ ಸಾಯಿ ಪ್ರಕಾಶ್. ಈಗ ನಾನು ಸೆಪ್ಟೆಂಬರ್ 10 ಸಿನಿಮಾ ರಿಲೀಸ್ ಮಾಡೋಕ್ಕೋಸ್ಕರ ಇಡೀ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನಾನು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀನಿ. ಸೆಪ್ಟೆಂಬರ್ 10 ಅಂದರೆ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ, ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ. ಸಮಾಜದಲ್ಲಿ ಸ್ಟೂಡೆಂಟ್ಸ್ ಆಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ರೈತರಾಗ್ಬೋದು, ಪ್ರೇಮಿಗಳಾಗ್ಬೋದು, ಎಲ್ಲೋ ಸಣ್ಣ ನೋವಿಗೆ ಯಾಕೆ ಬರಬೇಕು ನಾವು, ನನ್ನ ಜೀವನದಲ್ಲಿ ಸಕ್ಸಸ್ ಆಗಲಿಲ್ಲ, ನನ್ನ ಪ್ರೀತಿ ಸಕ್ಸಸ್ ಆಗಲಿಲ್ಲ, ನನ್ನ ವ್ಯಾಪಾರ ಸಕ್ಸಸ್ ಆಗಲಿಲ್ಲ, ಈ ರೀತಿ ತುಂಬ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಭಗವಂತ ದೀರ್ಘಾಯುಷ್ಮಾನ್ ಭವ ಶತಾಯುಷ್ಮಾನ್ ಭವ ಅಂತಾರೆ, ಅಂದರೆ 100 ವರ್ಷ ಚೆನ್ನಾಗಿ ಬಾಳಿ ಅಂತ. ಭಗವಂತನೇ ಆಶೀರ್ವಾದ ಮಾಡಿದ ಮೇಲೆ ನಾವು ಯಾಕೆ ಜೀವನ ಮಧ್ಯದಲ್ಲಿ ಕಳ್ಕೋಬೇಕು? ತಪ್ಪಲ್ವಾ? ಅದಕ್ಕೋಸ್ಕರ ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ ಆ ಜೀವನದಲ್ಲಿ ನಾವು ಸಾಧಿಸ್ಬೋದು. ಆಮೇಲೆ ನೀವು ಹೆಂಗೋ ಆತ್ಮಹತ್ಯೆ ಮಾಡೋದು ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಿ, ಮನೆಯವ್ರ ಪರಿಸ್ಥಿತಿ ಏನು, ನೀವು ನಂಬ್ಕೊಂಡವ್ರ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕು. ನಿಮಗೆ ಕಷ್ಟ ಬರುವಾಗ ಇಷ್ಟೇ ನಮ್ಮ ಜೀವನ ಅನ್ಕೋಬಾರ್ದು. ದೇವ್ರ ಹತ್ರ ಇಟ್ಕೋಬೋದು, ತಂದೆ ತಾಯಿ ಹತ್ರ ಇಟ್ಕೋಬೋದು, ಸ್ನೇಹಿತರ ಹತ್ರ ಇಟ್ಕೋಬೋದು, ನಿಮ್ಮ ಡಾಕ್ಟರ್ ಹತ್ರ ಇಟ್ಕೋಬೋದು. ಅವರು ನಿಮಗೆ ಒಂದು ಪರಿಷ್ಕಾರ ಹೇಳ್ತಾರೆ. ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲ, ಬದುಕಿ ಸಾಧಿಸಬೇಕು, ಬದುಕಿ ಸಾಧಿಸಬೇಕು ಅನ್ನೋದೇ ಈ ಸೆಪ್ಟೆಂಬರ್ 10 ಮುಖ್ಯ ಉದ್ದೇಶ. ಈ ಚಿತ್ರದಲ್ಲಿ ನಮ್ಮ ಗಣೇಶ್ ಅವರು ತುಂಬ ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಜಯಸಿಂಹ ಅಂತ ಇವರು ಲವರ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋ ಆಗಿ ಅವರು ಮಾಡಿದ್ದಾರೆ. ಈ ಸಿನಿಮಾ ಸಮಾಜಕ್ಕೆ ಉಪಯೋಗ ಆಗುವಂಥ ಸಿನಿಮಾ. ನಾಯಕ ದೊಡ್ಡ ನಾಯಕ ಇಲ್ಲದೆ ಇರ್ಬೋದು, ಕಥೆನೇ ನಾಯಕ, ಕಥೆನೇ ನಾಯಕಿ. ಅದರಿಂದ ತಾವೆಲ್ಲರೂ ಈ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಬಂದಿದ್ದೀನಿ. ಈ ಸಿನಿಮಾ ನೋಡಿ, ಚಿತ್ರಮಂದಿಗೆ ಬಂದು ನೋಡಿ, ಆಗ ಕನ್ನಡ ಇಂಡಸ್ಟ್ರಿ ಉಳಿತದೆ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ನಮ್ಮ ಗಣೇಶ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಗಣೇಶ್ ಅವ್ರ ಕೆಲಸ ಮಾತಾಡ್ತಾ ಇದ್ದೀನಿ. ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ನಟ ಹಾಗೂ ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಗೌರವಾಧ್ಯಕ್ಷ. ಬಂಧುಗಳೇ, ಇದೇ ಜುಲೈ 2ನೇ ವಾರ ನಮ್ಮ ಕರ್ನಾಟಕದಲ್ಲಿ 105 ಚಲನಚಿತ್ರಗಳನ್ನು, ಅದು ಕನ್ನಡ ಚಲನಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ಏಕೈಕ ನಿರ್ದೇಶಕರು ನಮ್ಮ ಓಂ ಸಾಯಿ ಪ್ರಕಾಶ್ ಅವರು. ಇವರ ಚಿತ್ರಗಳು ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂತಹ ಚಲನಚಿತ್ರ. ಎಲ್ಲೂ ಕೂಡ ಅಸಭ್ಯತೆ ಇಲ್ಲ. ಮಕ್ಕಳು, ತಂದೆ ತಾಯಿ, ಹೆಂಡತಿ, ಸಹೋದರಿ ಎಲ್ಲರನ್ನ ಜೊತೆಲಿ ಕೂರಿಸ್ಕೊಂಡು ನೋಡುವಂಥ ಸಿನಿಮಾವನ್ನು ಕನ್ನಡ ಚಿತ್ರ ಕೊಟ್ಟಿದ್ದಾರೆ. ಇವರ 105ನೇ ಚಿತ್ರ ಸೆಪ್ಟೆಂಬರ್ 10, ಅದು ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಅಂದರೆ ಆತ್ಮಹತ್ಯಾ ನಿರ್ಮೂಲನಾ ದಿನೋತ್ಸವನಾಗಿ ನಮ್ಮ ಇಡೀ ಭಾರತ ದೇಶ, ಇಡೀ ಪ್ರಪಂಚವೇ ಆ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಅದಕ್ಕೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂದ್ರೆ ಈ ಸಿನಿಮಾದ ಮೂಲಕ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿ, ಆ ತೊಂದರೆಗಳಿಗೆ ಆತ್ಮಹತ್ಯೆ ಮಾತ್ರ ಪರಿಹಾರ ಅಲ್ಲ, ಆ ತೊಂದರೆಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಾವು ಪರಿಹಾರ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೋದು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇದರಲ್ಲಿ 5 ಜನರ ಸಬ್ಜೆಕ್ಟನ್ನು ತಗೊಂಡಿದ್ದಾರೆ. ಒಬ್ಬರು ರೈತರು, ಒಬ್ಬರ ಶ್ರೀಮಂತ ರೈತ, ಮತ್ತು ಪ್ರೇಮಿಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್, ಒಂದು ಮಗು, ಸ್ಕೂಲ್ಗೆ ಹೋಗೋ ಒಂದು ಮಗು. ಈಗಿನ ಕಾಲದಲ್ಲಿ ಆ ಮಕ್ಕಳಿಗಿನ್ನ ಅವರ ಪೇರೆಂಟ್ಸೇ ಟೆನ್ಷನ್ ಇರ್ತಾರೆ. ಮಗು 2ನೇ ಕ್ಲಾಸ್ 3ನೇ ಕ್ಲಾಸ್ ಬರ್ತಾ ಇದ್ದಂಗೆ ಅವರು 100% ಮಾರ್ಕ್ಸ್ ತೆಗಿಬೇಕು, 100 ಔಟ್ ಆಫ್ 100 ತೆಗಿಬೇಕು, 99% ತೆಗಿಬೇಕು ಅನ್ನೋದು ಮಕ್ಕಳ ಮೇಲೆ ಪ್ರೆಷರನ್ನು ಹಾಕ್ತಾರೆ. ಆ ವಯಸ್ಸಲ್ಲಿ ಮಕ್ಕಳಿಗೇನು ಅದರ ಗಂಧಗಾಳಿ ಏನೂ ಗೊತ್ತಿರಲ್ಲ. ಆದರೂ ಕೂಡ ಪೇರೆಂಟ್ಸು, ಅವ್ರ ಅಪ್ಪ ಆಗಲಿ, ಅಮ್ಮ ಆಗಲಿ, ಅಜ್ಜ ಅಜ್ಜಿ ಆಗಲಿ ಓದಬೇಕು. ಮಕ್ಕಳಿಗೆ ಆಟ ಪಾಠದ ಕಡೆ ಗಮನನೇ ಕೊಡೋಕ್ಕಾಗಲ್ಲ, ಅಷ್ಟು ಪ್ರೆಷರ್ ಹಾಕ್ತಾರೆ. ಅದಕ್ಕೆ ಒಂದು 10th 8th ಸ್ಟ್ಯಾಂಡರ್ಡ್ ಮಗು 91% ತಗೊಂಡ್ರು ಕೂಡ ಅವ್ರ ತಾಯಿ ನನಗೆ 99% ತೆಗಿಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಮಕ್ಕಳಿಗೆ. ಸೊ ಆ ಮಗು ಅಂಥ ಸನ್ನಿವೇಶದಲ್ಲಿ ಮಾರ್ಕ್ಸ್ ತೆಗಿಬೇಕಾ, ತಾಯಿ ಉಳಿಸ್ಕೋಬೇಕಾ, ಆ ಒಂದು ಗೊಂದಲದಲ್ಲಿ ಬೀಳುತ್ತೆ. ಕೊನೆಗೆ ಆ ಮಗು ಯಾವ ಥರ ಅದನ್ನು ಪಾರಾಯಿತು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಒಬ್ಬ ಶ್ರೀಮಂತ, 1000 ಕೋಟಿ ಬಿಸ್ನೆಸ್ ಇದ್ರೂ ಕೂಡ ಯಾಕೆ ಆತ್ಮಹತ್ಯೆ ಮಾಡ್ಕೊತಾನೆ ಅನ್ನೋದಕ್ಕೆ ನಮ್ಮ ಉದಾಹರಣೆ ನಮ್ಮ ಕಾಫಿ ಡೇ ಸಿದ್ಧಾರ್ಥ ಕಾರಣ. 1000 ಕೋಟಿ ಅವ್ರು ನಮಗೆ ಗೊತ್ತಿದ್ದ ವಿಷಯದ ಪ್ರಕಾರ ಬೆಂಗಳೂರಲ್ಲಿ ಟಿಫನ್ ಮಾಡಿದ್ರೆ ಜರ್ಮನಿಯಲ್ಲಿ ಡಿನ್ನರ್ ಮಾಡೋರು. ಅಂಥ ಒಂದು ಶ್ರೀಮಂತ ಕುಟುಂಬ
ಶ್ರೀಮಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಆತ್ಮಹತ್ಯೆ ಪರಿಹಾರ ಅಲ್ಲ ಅನ್ನೋದನ್ನ ಈಗಲೂ ಕೂಡ ಒಂದು ಕ್ಯಾರೆಕ್ಟರ್ ಮುಖಾಂತರ ಅದನ್ನ ಸಾದರಪಡಿಸಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಕ್ಯಾರೆಕ್ಟರ್ಗಳನ್ನು. ಎಲ್ಲರೂ ಈ ಸಿನಿಮಾವನ್ನು ನೋಡಿ ಹರಸಿ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಸಿನಿಮಾ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಇಂಥ ಒಂದು ಒಳ್ಳೆಯ ನಿರ್ದೇಶಕರು ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಉಳಿತಾರೆ. ಅವ್ರಿಗೆ ತೊಂದರೆ ಆಗದೆ ಇರೋ ಥರ ನಾವು ಸಿನಿಮಾವನ್ನು ನೋಡಿ ಗೆಲ್ಲಿಸೋಣ. ಮತ್ತೆ ಮತ್ತೆ ಸದಭಿರುಚಿಯ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡುವಂತೆ ಅವರಿಗೆ ಪ್ರೇರೇಪಣೆ ಕೊಡೋಣ ಅಂತ ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಬೇಡ್ಕೋತೀನಿ. ದಯವಿಟ್ಟು ಜುಲೈ 2ನೇ ವಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ನಾವು ಪ್ರವಾಸ ಮಾಡಿ ಎಲ್ಲರನ್ನು ಮನವಿ ಮಾಡ್ಕೋತಾ ಇದ್ದೀವಿ. ಇವಾಗ ಈಗಿನ ಕಾಲದಲ್ಲಿ ಪ್ರಚಾರ ಎಲ್ಲ ಯಾವುದು ಇಟ್ಟಲ್ಲ, ಪ್ರಚಾರ ಮಾಡಲೇಬೇಕು. ಸೊ ಆ ಪ್ರಚಾರಕ್ಕೋಸ್ಕರ ನಿಮ್ಮನ್ನು ನೋಡ್ದಂಗೂ ಆಗುತ್ತೆ, ನಿಮ್ಮನ್ನೆಲ್ಲ ಮಾತಾಡ್ದಂಗೆ ಆಗುತ್ತೆ ಅಂತ ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸದಭಿರುಚಿಯ ಕನ್ನಡ ಚಿತ್ರ ನೋಡಿ ಹರಸಿ ಹಾರೈಸಿ ಅಂತ ತಮ್ಮನ್ನು ಮನವಿ ಮಾಡ್ಕೊಡ್ತೀನಿ. ಜೈ ಹಿಂದ್, ಜನ ಕರ್ನಾಟಕ, ಜೈ ಭೀಮ್. ನಮಸ್ಕಾರ, ನನ್ನ ಹೆಸರು ಬಸವರಾಜ ಪಡ್ಕೋಟಿ, ನಮ್ಮ ಕೃಷ್ಣ ರಾಜ್ಯಾಧ್ಯಕ್ಷರು. ಇವತ್ತೇನು ಸೆಪ್ಟೆಂಬರ್ 10 ಅಂತೇಳಿ ಸಿನಿಮಾ ನಮ್ಮ ಓಂ ಪ್ರಕಾಶ್ ಸರ್ ನೇತೃತ್ವದಲ್ಲಿ 105ನೇ ಸಿನಿಮಾ ಇದು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಗೌರವಾಧ್ಯಕ್ಷರು ಗಣೇಶರಾವ್ ಕೇಸರ್ 106 ಸಿನಿಮಾಗಳು ಮಾಡಿದ್ದಾರೆ. ಮತ್ತು ನಮ್ಮ ಚಲನಚಿತ್ರ ನಟ ಯುಗ ಜಯಸಿಂಹ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕ ಜನತೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ಇಂಥ ಹೊಸ ಹೊಸ ಚಲನಚಿತ್ರಗಳನ್ನ ನಾವು ಬೆಳೆಸಬೇಕು. ಹಿರಿಯ ನಮ್ಮ ಡೈರೆಕ್ಷನ್ ಮಾಡಿದ್ದಾರೆ. ಸುಮಾರು 106 ಸಿನಿಮಾಗಳು, ಪೌರಾಣಿಕ ಸಿನಿಮಾಗಳು ಸಾಕಷ್ಟು ಮಾಡಿದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ. ನಮ್ಮ ಓಂ ಪ್ರಕಾಶ್ ಸರ್ಗೆ ಈ ಒಳ್ಳೆಯ ಸಿನಿಮಾ ನಾವೆಲ್ಲ ಬಂಧಿಸಬೇಕು. ಇವತ್ತು ಏನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಖುಷಿ ಆಯ್ತು ನನಗೆ. ನಮ್ಮ ಭಾಗದವರು ಈ ಕಲ್ಯಾಣ ಕನ್ನಡದಲ್ಲಿ ಕೈ ಹಿಡಿತಾರೆ. ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿದಂಥವ್ರು ಈ ಭಾಗ ಕಲ್ಯಾಣ ಕನ್ನಡದಲ್ಲಿ ಆ ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಸಾಕಾರ ನೀಡೋಣ. ನಾವು ಒಳ್ಳೆ ಎಲ್ಲ ನಮ್ಮ ಭಾಗದ ಜನ ಎಲ್ಲ ಕನ್ನಡ ಸಿನಿಮಾ ನೋಡಿ ಕನ್ನಡ ಉಳಿಸೋಣ. ಕಲಬುರಗಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆ ಸಿನಿಮಾನ 106 ದಿವಸ ಓಡಿಸಂಗೆ ನಾವು ಮಾಡೋಣ ಎಲ್ಲರೂ ಸೇರಿ. ಇದು ನನ್ನ ಮೊದಲನೇ ಫಿಲ್ಮ್. ಸಾರು 105ನೇ ಫಿಲ್ಮಲ್ಲಿ ನನ್ನ ಮೊದಲನೇ ಫಿಲ್ಮ್ ಆಗಿರೋದು ನಾನು ಅದೃಷ್ಟವಾಗಿ ಭಾವಿಸ್ತಾ ಇದ್ದೀನಿ. ತುಂಬ ಮುಖ್ಯವಾದಂಥ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಾರೆ ಸಾರ್ ಈ ಫಿಲ್ಮಲ್ಲಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ರೈತನ ಮಗನ ಪಾತ್ರ ಕೊಟ್ಟಿದ್ದಾರೆ. BSc ಅಗ್ರಿಕಲ್ಚರ್ ಓದುವಂಥ ಒಂದು ಹುಡುಗ ಒಂದು ಹುಡುಗಿ ಜೊತೆ ಲವಲ್ ಬೀಳ್ತಾನೆ. ಆ ಹುಡುಗಿ ಜೊತೆ ಲವಲ್ ಬಿದ್ದ ಮೇಲೆ ಅದು ಎಲ್ಲೆಲ್ಲಿ ಕರ್ಕೊಂಡೋಗುತ್ತೆ, ಏನೇನಾಗುತ್ತೆ ಅನ್ನೋದು ನಮ್ಮ ಸ್ಟೋರಿ ಆಗಿದೆ, ನಮ್ಮ ಕತೆ ಆಗಿದೆ. 5 ಕತೆದಲ್ಲಿ ಒಂದು ಕತೆ ನಮ್ಮ ಕತೆ ಅದು. ಸೊ ಅದು ಹೆಂಗೆ ಮುಗಿಯುತ್ತೆ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳಲ್ವಾ ಅನ್ನೋದೇ ಫಿಲ್ಮು. ಸೊ ಅದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ನಮ್ಮನ್ನ ಆಶೀರ್ವಾದ ಮಾಡಬೇಕಂತ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸೆಪ್ಟೆಂಬರ್ 10 ಜುಲೈ 2nd ವೀಕಲ್ಲಿ ಬಂದು ಥಿಯೇಟ್ರಲ್ಲಿ ನೋಡಿ ನನ್ನ ಆಶೀರ್ವಾದ ಮಾಡಬೇಕಂತ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಅವಕಾಶ ಕೊಟ್ಟಿರುವಂಥ News 24 ಚಾನಲ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್.